ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಹೆಲ್ಮೆಟ್ ಕಡ್ಡಾಯ ಜಾಗೃತಿ ಆಂದೋಲನ. ಧರಣಿ ಸಾಂಸ್ಕೃತಿಕ ಕಲಾ ಬಳಗದಿಂದ ಬೀದಿ ನಾಟಕ ಪ್ರದರ್ಶಿಸಿ ಜಾಗೃತಿ ಅಭಿಯಾನ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲು ಎಸ್ಪಿ ಕುಶಾಲ್ ಚೌಕ್ಸೆ ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಪೊಲೀಸ್ ಠಾಣಾ ಸಿಬ್ಬಂದಿ ಹೆಲ್ಮೆಟ್ ಕಡ್ಡಾಯ ಮಾಡುವುದಕ್ಕೂ ಮುನ್ನ ಜಾಗೃತಿ ಮೂಡಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಇಂದು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಹೆಲ್ಮೆಟ್ ಯಾಕೆ ಧರಿಸಬೇಕೆಂದು ಸಾಂಸ್ಕೃತಿಕ ಕಲಾ ಬಳಗದಿಂದ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಿದರು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇದೇ ತಿಂಗಳ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯಗೊಳಿಸುವಂತೆ ಎಸ್ಪಿ ಆದೇಶವನ್ನು ಜಾರಿಗೊಳಿಸುವ ಮುನ್ನ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡಲು ಡಿವೈಎಸ್ಪಿ ಶಿವಕುಮಾರ್ ಹಾಗೂ ಪಿಎಸ್ಐ ಶರಣಪ್ಪ ಆಯೋಜಿಸಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಧರಣಿ ಸಾಂಸ್ಕೃತಿಕ ಕಲಾ ಬಳಗ, ಜಕ್ಕೂರು ಲೇಔಟ್, ಬೆಂಗಳೂರು ತಂಡದವರಿಂದ ಜಾಗೃತಿ ಮೂಡಿಸುವ ಬೀದಿ ನಾಟಕದ ಮೂಲಕ ಹೆಲ್ಮೆಟ್ ಧರಿಸಿದರೆ ಮಾತ್ರ ಅಮೂಲ್ಯ ಜೀವ ಮತ್ತು ಜೀವನ ಉಳಿಯಲು ಸಾಧ್ಯ ಎಂಬುದನ್ನು ತಿಳಿಸಿದರು. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಶಿಲ್ಘಟ್ಟ ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿ, ಜೊತೆಗೆ ಒಂದು ಆದೇಶ ಸಹ. ಯಾಕೆಂದ್ರೆ ಈಗ ಹೆಲ್ಮೆಟ್ ಮನೆ ಸುಪ್ರೀಂ ಕೋರ್ಟ್ ಆದೇಶ ಇರ್ಬೋದು, ಯಾವ ಕೋರ್ಟ್ ಎಲ್ಲ ಕೋರ್ಟ್ಗಳ ಆದೇಶ ಇದೆ. ಜೊತೆಗೆ ಮನುಷ್ಯರ ಒಂದು ಜೀವಕ್ಕೆ ಒಂದು ಸೇಫ್ಟಿ ಆಗುವಂತ ಇದು ಹೆಲ್ಮೆಟ್ ಹಾಕ್ಬೇಕು. ದ್ವಿಚಕ್ರ ವಾಹನ ಚಾಲನೆ ಮಾಡೋರಾಗಿರ್ಬೋದು, ಹಿಂದೆ ಸವಾರರಾಗಿರ್ಬೋದು, ಹಿಂದೆ ಸಹ ಸವಾರರು ಇಬ್ರು ಹೆಲ್ಮೆಟ್ ಕಂಪಲ್ಸರಿ ಹಾಕ್ಬೇಕು. ಈ ಒಂದು ಅಭಿಯಾನವನ್ನ ಈಗಾಗಲೇ ಕೈಗೊಂಡಿದ್ವಿ. ಜೊತೆಗೆ 12ನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಇಲ್ದವ್ರಿಗೆ ಫೈನ್ ಹಾಕೋರಿಗೆ ದಂಡ ವಸೂಲಿನೂ ಮಾಡ್ತೀವಿ. ಈಗಾಗಲೇ ಅವ್ರಿಗೆ ಅನೇಕ ಬಾರಿ ಎಚ್ಚರಿಕೆ ನೀಡಿದೀವಿ, ಮನವರಿಕೆ ಮಾಡಿದೀವಿ. ಅದೇ ರೀತಿ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ, ಕಂಪಲ್ಸರಿ ಹೆಲ್ಮೆಟ್ ಯೂಸ್ ಮಾಡ್ಬೇಕು. ಅವರ ಇಲ್ಲಿ ಲೋಕಲ್ ಅಲ್ಲಿ ಅಂಗಡಿ ಇರ್ಬೋದು, ಅಥವಾ ಮಾರ್ಕೆಟ್ ಹೋಗ್ಬೋದು, ಅಥವಾ ಸ್ವಂತ ಕೆಲಸಕ್ಕೆ ಸ್ವಲ್ಪ ದೂರ ಇದ್ರು ಸಮೇತ ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು. ಯಾಕೆಂದ್ರೆ ಹೆಲ್ಮೆಟ್ ಹಾಕೋದ್ರಿಂದ, ಅದರಲ್ಲೂ ಹೆಲ್ಮೆಟ್ ಅಂದ್ರೆ ISI ಮಾರ್ಕ್ ಇರುವಂತ ಹೆಲ್ಮೆಟ್ ಹಾಕ್ಬೇಕಾಗ್ತದೆ. ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಪ್ರದರ್ಶನ ಮಾಡಲಾಯಿತು. ಜಿಲ್ಲಾ ಪಂಚಾಯಿತಿ ಸಿಇಒ ನವೀನ್ ಭಟ್, ಎಡಿಸಿ ಭಾಸ್ಕರ್ ಸಮ್ಮುಖದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡುತ್ತೇವೆ, ಕುಡಿದು ವಾಹನ ಚಲಾಯಿಸುವುದಿಲ್ಲ, ವಾಹನ ಚಲಾಯಿಸುವಾಗ ಮೊಬೈಲ್ ಫೋನ್ ಮಾತನಾಡುವುದಿಲ್ಲ ಎಂಬ ಪ್ರಮಾಣ ಬೋಧಿಸಲಾಯಿತು. ಅಂಬರೀಶ್, ಚಿಕ್ಕಬಳ್ಳಾಪುರ.